ನಮಸ್ಕಾರ ರೀ. ನಾನು ಹುಬ್ಬಳ್ಳಿ ಆಕಿರಿ. ಇವತ್ತು ನಾನು ಬೆಳಿಗ್ಗೆ ನೆನಪಾದ ಬಾಜಿ ಮಾಡ್ಬೇಕಂತ ಹೇಳಿ. ಯಾಕಂದ್ರೆ ಹಸಿರು ಬಾಜಿನ ಫ್ರೆಶ್ ಇದ್ದಾಗ ತಿನ್ಬೇಕು ರೀ. ಅದಕ್ಕೆ ತಾಜಾ ಇದ್ದಾಗ ತಿಂದ್ರೆ ಅದ್ರದ್ದು ಇದಾವ ರುಚಿನ ಬೇರೆ. ಅದಕ್ಕಂತೇಳಿ ಮೆಣಸಿನ್ಕಾಯಿ, ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ತೊಗೊಂಡಿದ್ದೆ. ಆಮೇಲೆ ಒಂದು ಕಡಾಯಿಗೆ ಎಣ್ಣೆ ಹಾಕಿ ಮೆಣಸಿನ್ಕಾಯಿ ಹಾಕಿ ಬೆಳ್ಳುಳ್ಳಿ ಗಮ್ಮತ್ತು ವಾಸನೆ ರೀ. ಬೆಳ್ಳುಳ್ಳಿ ಹಾಕಿದ್ದು ನಂಗಂತ ಭಾಳ ಇಷ್ಟ. ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಹಾಕಿದೆ. ಆಮೇಲೆ ಸ್ವಲ್ಪ ತಿರುವಿದೆ ಕೂಡಲೇ ಅದು ಸ್ವಲ್ಪ ಕೆಂಪಾತ. ಸ್ವಲ್ಪ ಒಗ್ಗರ್ನಿಗೆ ಘಮ್ ನಾರಾಕತ್ತೆ. ಆವಾಗ ಅರ್ಶಿಣ ಪುಡಿ ಹಾಕಿದೆ. ಆಮೇಲೆ ಉಪ್ಪು ಸ್ವಲ್ಪ ಹಾಕಿದೆ ರೀ. ನಾನು ಉಪ್ಪು ಭಾಳ ಹಾಕಕ್ಕೆ ಹೋಗಲಿಲ್ಲ, ಯಾಕಂದ್ರೆ ಬಾಜಿ ಕರಗ್ತೈತಿ. ಕರಿಗೂಳಿ ಉಪ್ಪು ಕಟ್ಟಿ ಆಗಬಾರ್ದು ಅಂತ ಹೇಳಿ ಉಪ್ಪು ಕಡಿಮೆ ಹಾಕಿದೆ. ಆಮೇಲೆ ನಾನು ಏನು ಮಾಡಿದೆ, ತೊಳೆದಿಟ್ಕೊಂಡಿದ್ದೆ ಅಲ್ಲ ಬಾಜಿನ, ಆ ಬಾಜಿ ನೀರು ಬಸಿಯಾಕೆ ಇಟ್ಟಿದ್ದೆ. ಅದು ಬಸಿಯಾಕೆ ಇಟ್ಟರು ಅಷ್ಟು ನೀರು ಹಿಡ್ದಿತ್ತು ರೀ. ಅದನ್ನು ಹಾಕಿದೆ. ಹಾಕಿ ತಿರುವಿದೆ ರೀ. ಅದನ್ನು ತಿರುವಿ ಆಮೇಲೆ ಏನು ಮಾಡಿದೆ, ನೀರು ಬಿಡಾಕತ್ತೆ ರೀ. ಅದು ಸ್ವಲ್ಪ ನೀರು ಬಿಡಾಕತ್ತೆ. ಬಿಟ್ಟು ತಿರುವಿ ಸ್ವಲ್ಪ ಪ್ಲೇಟ್ ಮುಚ್ಚಿಟ್ರಿ. ಆಮೇಲೆ ನೋಡಿರಿ ಇಷ್ಟಿತ್ತು ರೀ ಅದು ಹಾಕೋವಾಗ ಬಾಜಿ. ಆಮೇಲೆ ಪ್ಲೇಟ್ ಮುಚ್ಚಿ ತೆಗೆದುಗೂಳೆ ಇಷ್ಟು ಬಾಜಿ ಆಗಿತ್ತು ರೀ. ಅದು ಕಡಿಮೆ. ಆಮೇಲೆ ನೀರು ಬಿಡ್ಬೇಕು ರೀ. ಅದು ನೀರು ಬಿಟ್ಟಷ್ಟು ರುಚಿ ರೀ. ಅದು ನೀರು ಮಿಜಿ ಹಿಟ್ಟು ಮಾಡಿಬಿಡ್ತೈತೆ ಅದು. ನೋಡಿರಿ ಹೆಂಗಾಗಿತ್ತು ನೋಡಿರಿ. ಕೆಲಸ ಎಷ್ಟು ತೊಗೊಂತೀರಿ, ಅದು 2 ತಾಸು ಕುಂತೀನಿ ರೀ ಅದಕ್ಕೆ ಸೋಸಾಕೆ. ನೋಡಿರಿ ಇಷ್ಟ ಆಯ್ತು ನೋಡಿರಿ. ಇಷ್ಟ ಆಗೈತೆ ನೋಡಿರಿ ಬಾಜಿ.